ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಮುಸುಕುದಾರಿಯ ಭೀಮ. ಇಂದು ಬಾಹುಬಲಿ ಬೆಟ್ಟದಲ್ಲಿ 12ನೇ ದಿನದ ಕಾರ್ಯಾಚರಣೆ ಆರಂಭ. ಇಂದು ಬಾಹುಬಲಿ ಬೆಟ್ಟದ ಹಿಂಭಾಗದಲ್ಲಿ ಶೋಧ ಕಾರ್ಯ ಆರಂಭ. 16ನೇ ಪಾಯಿಂಟ್ನಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ತೋರಿಸಿರುವಂತಹ ಪಾಯಿಂಟ್ ಆಗಿರುವಂತಹದ್ದು. ಈ ಉತ್ಖನನ ಕಾರ್ಯಕ್ಕೆ SIT ತಂಡ ಹಾಗೂ ಕಂದಾಯ ಅಧಿಕಾರಿಯ AC ರವರು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ಭೀಮ ತೋರಿಸಿದ ಜಾಗದಲ್ಲಿ ಉತ್ಖನನ ಶೋಧ ಕಾರ್ಯವನ್ನು ಮಾಡುತ್ತಿರುವಂತಹದ್ದು. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಪೊಲೀಸರು ಸಂಪೂರ್ಣವಾಗಿ ಸರ್ಪಗಾವಲನ್ನು ಹಾಕಿ ಶೋಧ ಕಾರ್ಯವನ್ನು ನಡೆಸುತ್ತಿರುವಂತಹ SITಯ ಅಧಿಕಾರಿಗಳು ಈ ಒಂದು ಬಾಹುಬಲಿಯ ಉತ್ಖನನ ಶೋಧ ಕಾರ್ಯದಲ್ಲಿ ಭೀಮ ತೋರಿಸಿದ ಈ ಪಾಯಿಂಟ್ನಲ್ಲಿ ಮಾನವನ ಅಸ್ಥಿ ಪಂಜರ ಸಿಗುತ್ತಾ ಇಲ್ಲವಾ ಎಂಬುದು ನೋಡಬೇಕಾಗಿದೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಮಾನವನ ಉತ್ಖನನ ಶೋಧ ಕಾರ್ಯಕ್ಕೆ ಹೋಗಿರುವಂತಹ ಅಧಿಕಾರಿಗಳಿಗೆ ಊಟ ಬಂದಿರುವಂತಹದ್ದು. ಈ ದಿನನೂ ಸಹಿತವಾಗಿ ಊಟಕ್ಕೆ ತೆರಳದೆ ಅಲ್ಲಿಯೇ ಊಟವನ್ನು ಮಾಡುವಂತಹ ಒಂದು ಸಮಯದಲ್ಲಿ ಇನ್ನೂ ಈ ಕಾರ್ಯಾಚರಣೆಯಲ್ಲಿ ಯಾವ ರೀತಿ ಬೆಳವಣಿಗೆಗಳು ನಡೆಯುತ್ತವೆ ಎಂದು ನೋಡಬೇಕಾಗಿದೆ. ಇನ್ನು ಭೀಮ ತೋರಿಸಿದ ಜಾಗದಲ್ಲಿ 13ನೇ ಜಾಗ ಇನ್ನೂ ಸಹಿತವಾಗಿ ಬಾಕಿ ಇರುವಂತಹದ್ದು. ಈ 13ನೇ ಜಾಗ ಬಾಕಿ ಇರುವಂತಹದ್ರಲ್ಲಿ 13ನೇ ಪಾಯಿಂಟ್ SITಯ ಅಧಿಕಾರಿಗಳಿಗೆ ಚಾಲೆಂಜ್ ತಂದುಕೊಟ್ಟಿರುವಂತಹದ್ದು. ಯಾಕೆ ಅನ್ನುವಂತಹದ್ದಾದರೆ ನೇತ್ರಾವತಿಯ ಸ್ನಾನಘಟ್ಟದ ಮೇಲೆ ಬರುವಂತಹ ಜಾಗ ಇದು. ಈ ಜಾಗದಲ್ಲಿ ಕರೆಂಟ್ ಕಂಬಗಳು ಮತ್ತು ನೇತ್ರಾವತಿಯ ಸ್ನಾನಘಟ್ಟದ ಹತ್ತಿರ ಸಾವಿರಾರು ಜನರು ಸ್ನಾನಕ್ಕೆ ಬರುವಂತಹದ್ದು. ಈ ಜಾಗ ಸುತ್ತಲೂ ಬಯಲು ಪ್ರದೇಶವಾಗಿರುವಂತಹ ಜಾಗ. ಈ ಕಾರಣವಾಗಿಯೇ SIT ಅಧಿಕಾರಿಗಳಿಗೆ ಚಾಲೆಂಜನ್ನು ತಂದುಕೊಟ್ಟಿರುವಂತಹದ್ದು ಎನ್ನಬಹುದಾಗಿದೆ. ಇಂದು 12ನೇ ದಿನದ ಕಾರ್ಯಾಚರಣೆಯಲ್ಲಿ ಸ್ಥಳಕ್ಕೆ ಚಿಕ್ಕದಾಗಿರುವಂಥ ಒಂದು JCB ಕೂಡ ಆಗಮಿಸಿರುವಂತಹದ್ದು. ಇವತ್ತಿನ ಸಂಜೆವರೆಗೂ ಕೂಡ ಯಾವ ರೀತಿಯ ಬಾಹುಬಲಿ ಬೆಟ್ಟದಲ್ಲಿ ಹಿಂಭಾಗದಲ್ಲಿ ಭೀಮ ತೋರಿಸಿರುವಂತಹ ಜಾಗದಲ್ಲಿ ಯಾವ ರೀತಿಯ ಒಂದು ಶೋಧ ಕಾರ್ಯವು ನಡೆಯುತ್ತದೆ, ಈ ಶೋಧ ಕಾರ್ಯದಲ್ಲಿ ಮಾನವನ ಅವಶೇಷದ ಕಳೆಬರಹಗಳು ಸಿಗಬಹುದು ಎನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನೋಡಬೇಕಾಗಿದೆ. ಸಾಯಂಕಾಲದವರೆಗೂ ಕೂಡ ನೋಡಿದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಮುಂದೆ ಯಾವ ಕ್ಷಣಾರ್ಧದಲ್ಲೂ ಕೂಡ ಈ ಒಂದು ಶೋಧ ಕಾರ್ಯಕ್ಕೆ ತಿರುವನ್ನು ತಂದುಕೊಡಬಹುದಾಗಿದೆ ಅಥವಾ ಮಾನವನ ಅಸ್ಥಿಪಂಜರಗಳು ಸಿಗಬಹುದಾ ಎನ್ನುವಂತಹದ್ದು ನೋಡಬೇಕಾಗಿದೆ.